ನಮಸ್ಕಾರ, ನಾನು ರಾಮಕೃಷ್ಣ ವಿದ್ಯಾರ್ಥಿ ಸೇವೆಯಿಂದ. ಸೊ ಈಗ ನಿಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ನೀವು ಡೌನ್ಲೋಡ್ ಮಾಡ್ಕೊತಾ ಇದ್ದೀರಾ. ಕೆಲವ್ರಿಗೆ ಆಗಿದೆ, ಕೆಲವ್ರಿಗೆ ಆಗಿಲ್ಲ. ಯಾರಿಗಾಗಿಲ್ಲ ಅವರು 19 ತಾರೀಕೊಳಗಡೆ ನೀವು KCET ಆಫೀಸ್ಗೆ ಹೋಗಿ ಫಸ್ಟು ನೀವು ವೆಬ್ಸೈಟಲ್ಲಿ ಲಾಗಿನ್ ಆಗಿ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೊಳ್ಳಿ. ಗೋ ವಿತ್ ಯುವರ್ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಆ್ಯಂಡ್ ಸಬ್ಮಿಟ್ ಆ್ಯಂಡ್ ಗೆಟ್ ವೆರಿಫಿಕೇಷನ್ಸ್ ಡನ್. ಅದಾದಮೇಲೆ ನಿಮಗೆ ಆಪ್ಷನ್ ಎಂಟ್ರಿಗೆ ಸ್ಟಾರ್ಟ್ ಆಗುತ್ತೆ. ಬಟ್ ಸ್ಟಿಲ್ ನಾನು ನಿಮಗೆ ಹೇಳ್ತಾ ಇರೋದು ಒಂದು ವಿಷಯ ಅಂತಾರೆ, ತುಂಬ ಮಕ್ಕಳಿಗೆ ತುಂಬ ಗೊಂದಲ ಇದೆ. ನಮ್ಮ ರ್ಯಾಂಕಿಂಗ್ ಜಾಸ್ತಿ ಬಂದುಬಿಟ್ಟಿದೆ, 50,000 ಮೇಲೆ ಬಂದಿದೆ, 60,000 ಮೇಲೆ ಬಂದಿದೆ, 1,00,000 ಮೇಲೆ ಬಂದಿದೆ ಅಂತೆಲ್ಲ ಬೇಜಾರು ಮಾಡ್ಕೊಂಡಿದ್ದಾರೆ. ಪೇರೆಂಟ್ಸು ತುಂಬ ಪ್ಯಾನಿಕ್ ಆಗಿದ್ದಾರೆ. ನಂಗೆ ತುಂಬ ಜನ ಮೆಸೇಜ್ ಮಾಡ್ತಾ ಇದ್ದಾರೆ. ನಿಮ್ಗೆಲ್ಲರಿಗೂ ಒಂದು ಕ್ಲಿಯರ್ ಇನ್ಫಾರ್ಮೇಷನ್ಸ್ ಕೊಡಬೇಕಂತ ನಾನು ಇವತ್ತು ಮುಂದೆ ಬಂದಿದ್ದೀನಿ. ಇದು ಸ್ವಲ್ಪ ವಿಡಿಯೋ ದೊಡ್ಡದಾಗಿದೆ, ದಯವಿಟ್ಟು ವಿಡಿಯೋ ಕೊನೆಯವರೆಗೂ ನೋಡಿ. ಈ ವಿಡಿಯೋ ನಿಮ್ಮ ಒಂದು ಮಗನ ಭವಿಷ್ಯಕ್ಕೆ ಒಂದು ಒಳ್ಳೆ ಸ್ಟಾರ್ಟಪ್ ಸಿಗ್ಬೋದು ಅಂತ ನನ್ನ ಒಂದು ಅನಿಸಿಕೆ. ಅರ್ಥ ಆಯ್ತಾ? ದಯವಿಟ್ಟು ನಿಮ್ಮ ಫ್ರೆಂಡ್ ಸರ್ಕಲ್ ಕೂಡ ಇದನ್ನು ನೀವು ಶೇರ್ ಕೂಡ ಮಾಡಿ. ನಾನು ಜಾಸ್ತಿ ಟೈಮ್ ತೊಗೊಳ್ಳಲ್ಲ, ಲೆಟ್ ಸ್ಟಾರ್ಟ್. ಸಿಂಪಲ್ಲಾಗಿ ಮಾತಾಡ್ತೀನಿ, ತಿಳ್ಕೊಳ್ಳಿ. ಅರ್ಥ ಆಯ್ತಾ? ಈಗ ಪ್ರತಿ ವರ್ಷ ಹುಡುಗರಿಗೆ ರ್ಯಾಂಕಿಂಗು ಲೇಟಾಗೇ ಬರೋದು. ಅಂದರೆ KCET ರ್ಯಾಂಕು ರಿಸಲ್ಟ್ ಲೇಟಾಗಿ ಬರುತ್ತೆ. ಅದಾದಮೇಲೆ ರ್ಯಾಂಕಿಂಗು ತುಂಬ ಜಾಸ್ತಿ ಬಂದುಬಿಡುತ್ತೆ, ತುಂಬ ಪ್ಯಾನಿಕ್ ಆಗಿಬಿಡ್ತಾರೆ. ಸೊ ಈಗ KCETನಲ್ಲಿ ಹಂಗೆ ಒಳ್ಳೆ ರ್ಯಾಂಕಿಂಗ್ ಬಂದಿಲ್ಲ, ನನ್ನ ಫ್ಯೂಚರ್ ಮುಗಿದೋಯ್ತು ಅಂತ ಅನ್ಕೊತಾರೆ. ಕೆಲವರು ರ್ಯಾಂಕ್ ಒಳ್ಳೇದ ಮೇಲೆ ಈ ನಮ್ಮ ಕಾಲೇಜ್ ಡಿಸೈಡ್ ಆಗುತ್ತೆ ಅಂತಾರೆ. ನಿಮ್ಮ ಫ್ಯೂಚರು ನಿಮ್ಮ KCET ರ್ಯಾಂಕು ಡಿಸೈಡ್ ಮಾಡೋದಿಲ್ಲ. ನಿಮ್ಮ ಫ್ಯೂಚರು ನೀವು ಮುಂದಿನ 4 ವರ್ಷ ಏನು ಕಲಿತೀರಾ ಅದ್ರ ಮೇಲೆ ನಿಮಗೆ ಡಿಪೆಂಡ್ ಆಗುತ್ತೆ. ಸರಿನಾ? ನೀವು ಏನು ಮಾಡ್ತಾಯಿರಾ, ನನ್ನ ಒಂದು ರ್ಯಾಂಕಿಗೆ ಸೀಟ್ ಮ್ಯಾಟ್ರಿಕ್ಸ್ ತೊಗೊಂಡು ಮೇಲೆ ಕೆಳಗಡೆ ನೋಡ್ತಾ ಇರಾ. ಒಂದು 2,000 3,000 ಮೇಲ್ಗಡೆ ರ್ಯಾಂಕಿಂಗು, ಒಂದು ಕೆಳಗಡೆ 3,000-4,000 ರ್ಯಾಂಕಿಂಗ್ ನೋಡ್ತಾ ಇರಾ. ಕರೆಕ್ಟ್ ಅಲ್ವಾ? ಸರಿ, ಇದು ಕರೆಕ್ಟ್. ಇದೆಲ್ಲರೂ ಅದನ್ನೇ ಮಾಡ್ತಾರೆ. ಇದು ನೆಕ್ಸ್ಟ್ ಏನು ಮಾಡಬೇಕು ಅದನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಅರ್ಥ ಆಯ್ತಾ? ಫಸ್ಟು ನೀವು ನೋಡ್ಬೇಕಾಗಿರೋದು ಯಾವ ಕಾಲೇಜು. ಫಾರ್ ಎಕ್ಸಾಂಪಲ್, ನಿಮ್ಮ ರ್ಯಾಂಕಿಂಗ್ಗೆ ಸೂಟೇಬಲ್ ಆಗೋ ಕಾಲೇಜ್ ಬಂದಿದ್ದಲ್ಲ ಲಿಸ್ಟಲ್ಲಿ, ಆ ಕಾಲೇಜ್ ವಿಸಿಟ್ ಮಾಡಿ ಫಸ್ಟು. ಆ ಕಾಲೇಜ್ ವಿಸಿಟ್ ಮಾಡಿದ್ಮೇಲೆ ಆ ಕಾಲೇಜಲ್ಲಿ ಅಕ್ರಿಡೇಷನ್ಸ್ ಏನೇನಿದೆ, NAC ಇದೆಯಾ, NRF ಇದೆಯಾ, NBA ಇದೆಯಾ, ಅದು ಅಟಾನಮಸ್ ಕಾಲೇಜಾ, ಇದನ್ನು ಫಸ್ಟ್ ಚೆಕ್ ಮಾಡಿ. ಅದಾದಮೇಲೆ ಎಲ್ಲ ಕಾಲೇಜು ಬಿಲ್ಡಿಂಗ್ ದೊಡ್ಡದಾಗಿರುತ್ತೆ, ಹೊರಗಡೆ ದೊಡ್ಡದಾಗಿದ್ರು ಕೂಡ ಒಳಗಡೆಯಿಂದ ಚೆಕ್ ಮಾಡಬೇಕಾಗತ್ತೆ. ಇಲ್ಲಿ ಅವರ ಫ್ಯಾಕಲ್ಟಿ ಮೆಂಬರ್ಸ್ಗೆ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ, ಅವರು ಯಾವ ಬ್ರ್ಯಾಂಚ್ನವರು, ಅವರ ಪ್ರಿನ್ಸಿಪಲ್ ಯಾವ ಬ್ರ್ಯಾಂಚ್ ಅವರು ಇದ್ದಾರೆ, ಮತ್ತು ಅಲ್ಲಿ ಹೋಗಿ ಕಂಪ್ಯೂಟರ್ ಲ್ಯಾಬ್ ಚೆಕ್ ಮಾಡಿ. ಫಾರ್ ಎಕ್ಸಾಂಪಲ್, ನೀವೇನಾದರೂ AIML, AIDS, ಸೈಬರ್ ಸೆಕ್ಯೂರಿಟಿ, ಎನಿಥಿಂಗ್ ರಿಲೇಟೆಡ್ ಟು ಕಂಪ್ಯೂಟರ್ಸ್ ಫೀಲ್ಡ್ ಅಂತ ಹೋದರೆ ನೀವು ಆ ಕಾಲೇಜ್ಗೆ ಹೋಗಿ ನೋಡಬೇಕಾಗಿರೋದು, ಕ್ಲಾಸ್ ರೂಮ್ಗಿಂತ ಫಸ್ಟ್ ನೀವು ನೋಡಬೇಕಾಗಿರೋದು ಅಲ್ಲಿರೋ ಕಂಪ್ಯೂಟರ್ ಲ್ಯಾಬ್ಸು. ಓಕೆ, ಎಷ್ಟು ಕಂಪ್ಯೂಟರ್ ಇದೆ ಅಲ್ಲಿ, ಆ ಕಂಪ್ಯೂಟರ್ ಏನು ಕಾನ್ಫಿಗರೇಷನ್ ಇದೆ, ಅಲ್ಲಿ ಮಕ್ಕಳು ಕೆಲಸ ಮಾಡ್ತಾರಾ ಅಥವಾ ಒಂದು ಮ್ಯೂಸಿಯಂ ಥರ ಸುಮ್ಮನೆ ಕಂಪ್ಯೂಟರ್ ಇಟ್ಬಿಟ್ಟಿದ್ರಾ, ಅದನ್ನು ಚೆಕ್ ಮಾಡಿ. ಅರ್ಥ ಆಯ್ತಲ್ವಾ? ಅವ್ರ ಇಂಟೇಕಿಗೆ ಅವ್ರದ್ದು ಇರೋ ಕಂಪ್ಯೂಟರ್ಸ್ಗೆ ಮೇನ್ ಮ್ಯಾಚ್ ಆಗ್ತಿದೆಯೋ ಇಲ್ಲೋ ಅಂತ. ಫಾರ್ ಎಕ್ಸಾಂಪಲ್, ನೀವೇನಾದ್ರು ಮೆಕ್ಯಾನಿಕಲ್ ಓದಬೇಕಂತ ಡಿಸೈಡ್ ಮಾಡಿದರೆ ನೀವು ಅಲ್ಲಿ ಲ್ಯಾಬ್ ನೋಡಿ, ವರ್ಕ್ಶಾಪ್ ಯಾವ ಥರ ಇದೆ ಚೆಕ್ ಮಾಡಿ. ಸಿವಿಲ್ ಏನಾದ್ರು ಇದ್ದರೆ ಅಲ್ಲಿ ನಿಮಗೆ ಟೆಸ್ಟಿಂಗ್ ಲ್ಯಾಬ್ಸ್ ಯಾವ ಥರ ಇದೆ ಅಂತ ಚೆಕ್ ಮಾಡಿ. ಸರಿನಾ? ಮತ್ತು ಅದೇ ಥರ ನೀವೇನಾದರೂ B.Pharma ಓದಬೇಕಂತಿದ್ರೆ, ಓಕೆನಾ, B.Pharma ಅಥವಾ PharmD ಓದಬೇಕಂತಿದ್ರೆ ಅಲ್ಲಿರೋ ಲ್ಯಾಬ್ರೇಟ್ರಿ ಚೆಕ್ ಮಾಡಿ. ಆಮೇಲೆ ಸಮ್ಟೈಮ್ಸ್ ನೀವು ಅಲ್ಲಿ ಹೋಗಿರೋ ಲ್ಯಾಬು ತುಂಬ ಕ್ಲೀನಾಗಿರಲ್ಲ. ಏನಪ್ಪ ಲ್ಯಾಬ್ ಈ ಥರ ಗಲೀಜಾಗಿದೆ ಅಂತ ಅನ್ಸ್ಬೋದು ನಿಮಗೆ. ನಾರ್ಮಲಾಗಿ ಫಾರ್ಮಸಿ ಲ್ಯಾಬ್ಗಳಲ್ಲಿ ನಿಮಗೆ ಗೊಬ್ಬು ನಾತ ಹೊಡಿತಾ ಇರಬೇಕು, ಮತ್ತು ಅದು ಗಲೀಜಾಗಿರ್ಬೇಕು. ದಟ್ ಮೀನ್ಸ್ ಸ್ಟೂಡೆಂಟ್ಸ್ ಆರ್ ಕಮ್ಮಿಂಗ್, ದೇ ಆರ್ ಡೂಯಿಂಗ್ ಪ್ರಾಕ್ಟೀಸ್ ಮಾಡ್ತಾರೆ ಅಂತ ಅರ್ಥ ಆಗ್ತಿದೆಯಾ? ಸೊ ಅಯ್ಯೋ ಏನಪ್ಪ ಹಿಂಗೆ ಗಲೀಜಾಗಿ ಅನ್ಕೊಂಬಿಡಿ, ಲ್ಯಾಬ್ ಗಲೀಜಾಗೇ ಇರಬೇಕು. ನಮ್ಮ ಕಿಚನ್ ಗಲೀಜಾದ ತಾನೇ ನಾವು ಅಡುಗೆ ಮಾಡಿಂದ ಗೊತ್ತಾಗುತ್ತೆ. ಸೊ ಕಿಚನ್ ಕ್ಲೀನಾಗಿದ್ದರೆ ಅಡುಗೆ ಮಾಡಿದ ಗೊತ್ತೇ ಆಗಲ್ಲ. ಸೊ ಇದೆಲ್ಲ ಒಂದು ಸ್ವಲ್ಪ ನಾರ್ಮಲ್ ಬೇಸಿಕ್ಸು. ಬಿಕಾಸ್ ವಾಟ್ ಐ ಆಮ್ ಸೇಯಿಂಗ್ ಇಸ್, ನೀವು ಸ್ಕಿಲ್ಸ್ ಯೂಸ್ ಮಾಡಿ. ಅಕಸ್ಮಾತ್ ನೀವು EC ಏನಾದರೂ ನೀವು ಸೆಲೆಕ್ಟ್ ಮಾಡಿದರೆ ಅಲ್ಲಿ ನಿಮಗೆ ಕಮ್ಯುನಿಕೇಷನ್ಸ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಲ್ಯಾಬ್ ಯಾವ ಥರ ಇದೆ ಅದು ಕೂಡ ನೀವು ಚೆಕ್ ಮಾಡಬೇಕಾಗುತ್ತೆ. ಸೊ ಯಾವುದೇ ಬ್ರಾಂಚ್ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ, ಪ್ರಾಕ್ಟಿಕಲ್ ಎಕ್ಸ್ಪೋಜರ್ಸ್ ಯಾವ ಥರ ಅಂತಲ್ಲ ನೀವು ಚೆಕ್ ಮಾಡಲೇಬೇಕಾಗುತ್ತೆ. ಈಗ ಕೆಲವರೆಲ್ಲ ಒಂದು ಸ್ಟಾರ್ಟಿಂಗ್ ಮಾಡಿಬಿಟ್ಟು ಒಂದು ಹೊಸ ಅಡ್ವರ್ಟೈಸ್ಮೆಂಟ್ ಮಾಡಿದ್ದಾರೆ, ಜಾಯಿನ್ ಅವರ್ ಇಂಜಿನಿಯರಿಂಗ್ ಕಾಲೇಜ್ ಫ್ರಮ್ ದ ಡೇ 1 ಸ್ಟೂಡೆಂಟ್ ವಿಲ್ ಸ್ಟಾರ್ಟ್ ಕೋಡಿಂಗ್ ಫ್ರಮ್ ದ ಫಸ್ಟ್ ಇಯರ್ ಓನ್ಲಿ ಹಿ ವಿಲ್ ಸ್ಟಾರ್ಟ್ ಅರ್ನಿಂಗ್ ಮನಿ ಅಂತ. ಅವೆಲ್ಲ ಆಗೋದೇ ಇಲ್ಲ. ಅವ್ನು ಫಸ್ಟ್ ಇಯರಲ್ಲಿ ಅವ್ನು ಫಸ್ಟ್ ಸಿಸ್ಟಮ್ ಅರ್ಥ ಮಾಡ್ಕೊಬೇಕು. ಅದರಲ್ಲಿ ಫಸ್ಟ್ ಇಯರ್ ಅವ್ನಿಗೆ ಹೇಳ್ಕೊಡೋದು ಬೇರೆ. PUC ಮುಗಿಸಿರ್ತಾನೆ, ಫಸ್ಟ್ ಇಯರ್ಗೆ ಬಂದಿರ್ತಾನೆ, ಅವ್ನಿಗೆ ಇಷ್ಟು 3-4 ತಿಂಗಳಿಂದ ಟಚಪ್ಪೇ ಹೋಗಿರುತ್ತೆ, ಏನು ಓದಬೇಕು ಏನು ಮಾಡ್ಬೇಕಂತೆಲ್ಲ ಇರ್ತದೆ. ಫಸ್ಟ್ ಇಯರಲ್ಲಿ ಅವ್ನು ಬೇಕಾಗಿರೋದು ಮ್ಯಾಥಮೆಟಿಕ್ಸ್ ಹೇಳ್ಕೊಡ್ತಾರೆ, ಬೇಸಿಕ್ ಪ್ರೋಗ್ರಾಮಿಂಗ್ ಹೇಳ್ಕೊಡ್ತಾರೆ, ಪ್ರಾಬ್ಲಮ್ ಸಾಲ್ವಿಂಗ್ ಹೇಳ್ಕೊಡ್ತಾರೆ, ಇಂಜಿನಿಯರಿಂಗ್ ಕಾನ್ಸೆಪ್ಟ್ ಹೇಳ್ಕೊಡ್ತಾರೆ. ಆಮೇಲೆ ಇದೆಲ್ಲ ಮಾಡಿದ್ಮೇಲೆ ಅವನಿಗೆ ಫಸ್ಟ್ ಇಯರಲ್ಲಿ ಒಂದು ಫೌಂಡೇಶನ್ಸ್ ಇರುತ್ತೆ ಅವನಿಗೆ. ಸೆಕೆಂಡ್ ಇಯರಲ್ಲಿ ಅವ್ನಿಗೆ ಅರ್ಥ ಆಗುತ್ತೆ ನಾನು ಏನು ಮಾಡ್ತಾ ಇದ್ದೀನಿ ಅಂತ ಅವ್ನಿಗೆ ಅರ್ಥ ಆಗುತ್ತೆ. ಥರ್ಡ್ ಇಯರಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಆಗುತ್ತೆ. ಫೋರ್ತ್ ಇಯರಲ್ಲಿ ಇಂಡಸ್ಟ್ರಿ ಪ್ರಿಪ್ರೇಷನ್ ಆಗ್ತಾನೆ. ಅರ್ಥ ಆಯ್ತಾ? ಸೊ ಯಾರೋ ಒಬ್ಬರು ಬಂದ್ಬಿಟ್ಟು ನೀಟಾಗಿ ನಿಮ್ಮ ಹುಡುಗನ ನಮ್ಮ ಕಾಲೇಜ್ ಸೇರಿಸಿ ಫಸ್ಟ್ ದಿನದಿಂದ ಅವನು ಇಂಜಿನಿಯರಿಂಗ್ ಕೋಡಿಂಗ್ ಕಲ್ತ್ಕೊಂಡು ಅವ್ನಿಗೆ ಏನು ಗೊತ್ತಿರುತ್ತೆ ಕೋಡಿಂಗ್ ಮಾಡೋದಕ್ಕೆ? ಆಯಿತಾ? ಹಂಗೆ ಯಾರಾದ್ರು ಹೇಳಿದ್ರೆ ನಿಮ್ಮ ಪ್ರೀವಿಯಸ್ ಹುಡುಗರು ಸ್ಟೂಡೆಂಟ್ಸ್ ಎಲ್ಲ ಎಷ್ಟು ಕೋಡಿಂಗ್ ಮಾಡಿದ್ರೆ, ಎಷ್ಟು ಇಂಟ್ರೆಸ್ಟ್ ಇರ್ತದೆ, ಎಷ್ಟು ದುಡ್ಡು ಇರುತ್ತೆ ಅಂತ ಚೆಕ್ ಮಾಡಿ. ಅರ್ಥ ಆಯ್ತಾ? ಸೊ ಐ ಆಮ್ ನಾಟ್ ಅಗೇನ್ಸ್ಟ್ ಎನಿ ಕಾಲೇಜ್, ಐ ಆಮ್ ಅಗೇನ್ಸ್ಟ್ ದ ಫಾಲ್ಸ್ ಸ್ಟೇಟ್ಮೆಂಟ್ಸ್ ಅಷ್ಟೇ, ಬೇರೆ ಏನಿಲ್ಲ. ನಿಮ್ಮ ಮಕ್ಕಳಿಗೆ ಫ್ಯೂಚರ್ಗೆ ಏನು ಬೇಕೋ ಅದು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಇನ್ನೊಂದೇನಾಗ್ಬಿಡುತ್ತೆ ಗೊತ್ತಾ, ಈಗ ಮಕ್ಳೇನು ಮಾಡ್ತಾರೆ, ಅವ್ರಿಗೆ ಇಂಜಿನಿಯರಿಂಗಲ್ಲಿ ಅವ್ರಿಗೆ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಮಾಡ್ಬೇಕಂತಿರುತ್ತೆ, ಯಾವುದೋ ಒಂದು ಪ್ರಾಜೆಕ್ಟ್ ಮಾಡ್ಬೇಕಂತಿರುತ್ತೆ. ಈಗ ಬೆಂಗಳೂರಲ್ಲಿ ತುಂಬ ಕಂಪ್ನಿಗಳಿದೆ, ನೀವು ದುಡ್ಡು ಕೊಟ್ಬಿಟ್ಟು ಅವ್ರು ಪ್ರಾಜೆಕ್ಟ್ ರಿಪೋರ್ಟ್ ಮಾಡ್ಕೊಟ್ಬಿಡ್ತಾರೆ. ಆ ಪ್ರಾಜೆಕ್ಟ್ ರಿಪೋರ್ಟ್ ತೊಗೊಂಡೋಗಿ ನಿಮ್ಮ ಮಕ್ಳೇನು ಮಾಡ್ತಾರೆ, ಕಾಲೇಜಲ್ಲಿ ಸಬ್ಮಿಟ್ ಮಾಡ್ತಾರೆ. ಕಾಲೇಜವನು ಆ ಪ್ರಾಜೆಕ್ಟ್ ನೋಡ್ಬಿಟ್ಟು ಮಾರ್ಕ್ಸ್ ಕೊಟ್ಬಿಡ್ತಾನೆ. ಆದರೆ ಕಲ್ತಿದ್ದೇನು, ಯಾರಿಗೆ ಲಾಭ ಆಯಿತು?
ನೀವೇ ಹೇಳಿ. ನಾಳೆ ದಿನ ಇವನು ರೆಸ್ಯೂಮಲ್ಲಿ ನಿಮ್ಮ ಮಗು ಏನು ಮಾಡುತ್ತೆ, ನಾಳೆ ದಿನ ಕೆಲಸಕ್ಕೆ ಹೋಗ್ಬೇಕಾದಾಗ ರೆಸ್ಯೂಮಲ್ಲಿ ಹಾಕುತ್ತೆ ವಾಟ್ ಪ್ರಾಜೆಕ್ಟ್ಸ್ ಐ ವರ್ಕ್ಡ್ ಅಂತ. ನಾಳೆ ದಿನ ಆ ಪ್ರಾಜೆಕ್ಟ್ ಮೇಲೆ ಇಂಟ್ರ್ಯೂ ಕೇಳೋ ಒಂದು ಪ್ರಶ್ನೆ ಕೇಳಿದೆ ಇವ್ರಿಗೆ ಬಾಬಾ ಅಂತಾರೆ. ಬಿಕಾಸ್ ಆ ಪ್ರಾಜೆಕ್ಟ್ ಬಗ್ಗೆ ಇವ್ರಿಗೆ ಏನೂ ಗೊತ್ತೇ ಇರಲ್ಲ. ಅರ್ಥ ಆಯ್ತಲ್ಲ? ಸೊ ಖರೀದಿ ಮಾಡೋ ಪ್ರಾಜೆಕ್ಟ್ಸು ನಿಮಗೆ ಮಾರ್ಕ್ಸ್ ಕೊಡ್ಬೋದು, ಆದರೆ ಕೆಲಸ ಕೊಡಲ್ಲ. ಅರ್ಥ ಆಗ್ತಿದೆಯಾ? ಸೊ ನಾನು ಹೇಳೋದು ನಿಮ್ಮ ಮಕ್ಕಳಿಗೆ, ನಿಮ್ಮ ಮಗು ಪ್ರಾಜೆಕ್ಟ್ ಮಾಡಿಸೋ ಅಂಥ ಕಾಲೇಜು, ನಿಮ್ಮ ಮಗುಗೆ ಪ್ರಾಜೆಕ್ಟ್ ಮಾಡೋ ಒಂದು ಸ್ಕಿಲ್ಲು ಕೊಡೋ ಅಂಥ ಕಾಲೇಜ್ಗೆ ನೀವು ಸೇರಿಸ್ಬೇಕಾಗತ್ತೆ. ಬಿಕಾಸ್ ಬರೀ ಕಾಲೇಜವರೇ ಎಲ್ಲ ಮಾಡೋಕ್ಕಲ್ಲ, ಪೇರೆಂಟ್ಸು ಮಾಡಬೇಕು. ನನ್ನ ಮಗ ಏನು ಮಾಡ್ತಾಯಿದ್ದಾನೆ, ನನ್ನ ಮಗಳು ಏನು ಮಾಡ್ತಾಳೆ, ಇವರೆಲ್ಲಿ ಓದ್ತಾ ಇದ್ದಾರೆ, ಯಾರು ಇವ್ರ ಫ್ರೆಂಡ್ಸ್, ಇವೆಲ್ಲ ನೀವು ಚೆಕ್ ಮಾಡಲೇಬೇಕಾಗತ್ತೆ. ಇವೆಲ್ಲ ಮಾಡಿದ್ರೆ ನಿಮ್ಮ ಮಕ್ಕಳಿಗೆ ನೀವು ಒಂದು ಒಳ್ಳೆ ಫ್ಯೂಚರ್ ಕೊಡಬೇಕಾಗತ್ತೆ. ಸೊ ಇನ್ನು ಅವ್ರು ದೊಡ್ಡವ್ರು ಆಗ್ತಾ ನಿಮಗೆ ಕಾಂಪ್ಲಿಕೇಶನ್ ಜಾಸ್ತಿ ಆಗ್ತಾ ಇರುತ್ತೆ. ಸೊ ದಟ್ಸ್ ಎ ಮೇನ್ ಥಿಂಗ್. ಹಾಗಾಗಿ ನಾನು ಇದೆಲ್ಲ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಟಾಪ್ ಕಾಲೇಜ್ ಸೇರ್ಕೊಬೇಕಂತ ಇರ್ತೀರ, ನಿಮ್ಮ ಡ್ರೀಮ್ ಕಾಲೇಜ್ ಇರುತ್ತೆ. ಆ ಡ್ರೀಮ್ ಕಾಲೇಜ್ ನೀವು ಓದಬೇಕಾದ್ರೆ ಸಬ್ಜೆಕ್ಟ್ ಸಿಗಲ್ಲ. ಸೊ ಆ ಡ್ರೀಮ್ ಕಾಲೇಜಲ್ಲಿ ನಿಮಗೆ ಯಾವುದು ಓದಬೇಕಂತ ಸೀಟ್ ಬೇಕಾಗಿತ್ತು ಅದು ಸಿಗದೇ ಬೇರೆ ಯಾವ್ದಾದ್ರು ಬ್ಯಾಂಡ್ ಸಿಕ್ಕರೆ ಕೂಡ ಯು ಕೆನಾಟ್ ಸಕ್ಸೀಡ್. ಅಲ್ಲೂ ಕೂಡ ನೀವು ಸಿಕ್ಕಾಕೊಂಡ್ಬಿಡ್ತೀರ. ಬಿಕಾಸ್ ಯು ಮಸ್ಟ್ ಲವ್ ಯುವರ್ ಪ್ರೊಫೆಷನ್, ಅದು ಮೇನ್ ಇದೆ. ಮತ್ತು ಈ KCT ಒಂದೇ ಇಂಪಾರ್ಟೆಂಟ್ ಏನಿಲ್ಲ, ಅರ್ಥ ಮಾಡ್ಕೊಳ್ಳಿ. KCT ನಮಗೆ ಸೀಟ್ ಸಿಕ್ಕಿಲ್ಲ ಅಂದರೆ ನಮ್ಮದು ಭವಿಷ್ಯ ಹಾಳಾಗುತ್ತೆ ಅಂತೇನಿಲ್ಲ, ಆಯಿತಾ? ಬೆಂಗಳೂರು ಹೊರಗಡೆ ಕೂಡ, ಕರ್ನಾಟಕದ ಹೊರಗಡೆ ಕೂಡ ನಿಮಗೆ ತುಂಬ ಯೂನಿವರ್ಸಿಟೀಸ್ ಇದೆ ಫಾರ್ ಲೆಸ್ಸರ್ ಫೀಸ್ ಆ್ಯಂಡ್ ವೆರಿ ಗುಡ್ ಇನ್ಫ್ರಾಸ್ಟ್ರಕ್ಚರ್ ಇರುತ್ತೆ. ಏನು ಸರ್ ನೀವು ಬೆಂಗಳೂರು ಹೊರಗಡೆ ಕಳಿಸ್ತೀರಾ ನಮ್ಮನ್ನು ಅನ್ಕೊಂಬೇಡಿ. ಈಗ ಎಜುಕೇಷನ್ಗೆ ನೋ ಬ್ಯಾರಿಕೇಡ್ಸ್, ನೀವು ಓದಬೇಕಾದ್ರೆ ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಸೊ ನಿಮಗೆ ಅಕಸ್ಮಾತಾಗಿ KCTಯಿಂದ ಸೀಟ್ ಅಲಾಟ್ಮೆಂಟ್ ಇಂಥ ಈ ಎಲ್ಲ ಒಂದು ಆ ಕ್ವಾಲಿಟಿ ಇರೋ ಕಾಲೇಜ್ ಸಿಕ್ಕಿಲ್ಲ ಅಂತಂದರೆ ನೋ ಪ್ರಾಬ್ಲಮ್, ನೀವು ಹೊರ ರಾಷ್ಟ್ರಕ್ಕೆ ಹೋಗ್ಬೋದು, ಆಯಿತಾ? ಈ ಥರ ಎಷ್ಟೊಂದು ಜನ ಮಾರ್ವಾಡಿ ಯೂನಿವರ್ಸಿಟಿಗೆ ಜಾಯ್ನ್ ಆಗ್ತಾರೆ. ಇದು ಮಾರ್ವಾಡಿ ಯೂನಿವರ್ಸಿಟಿ ಗುಜರಾತ್ ರಾಜ್ಕೋಟಲ್ಲಿದೆ. ಈ ಕಾಲೇಜು 55 acres ಕ್ಯಾಂಪಸಲ್ಲಿದೆ. ಮತ್ತು ಈ ಕಾಲೇಜಲ್ಲಿ ಸ್ಟೂಡೆಂಟ್ಸ್ ಆರ್ ದೇರ್ ಫ್ರಮ್ 54 ಕಂಟ್ರೀಸ್. ಅಂದರೆ 54 ದೇಶದಿಂದ ಈ ಕಾಲೇಜ್ಗೆ ಬೇರೆ ದೇಶದಿಂದ ಸ್ಟೂಡೆಂಟ್ಸ್ ಬರ್ತಾ ಇದ್ದಾರೆ, ಆಯಿತಾ? ಅದಾದಮೇಲೆ ಈ ಕಾಲೇಜಲ್ಲಿ ಯಾವುದೇ ರೀತಿ ಡೊನೇಷನ್ ತೊಗೊಳ್ಳಲ್ಲ, ಯಾವುದೇ ರೀತಿಯಲ್ಲಿ ನಿಮಗೆ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಇಲ್ಲ, ಮತ್ತು ನಿಮ್ಮ KCT ರ್ಯಾಂಕಿಂಗ್ ಕೂಡ ಕೇಳೋದಿಲ್ಲ. ನಿಮ್ಮದು 1 ಲಕ್ಷ ರ್ಯಾಂಕಿಂಗ್ ಬಂದಿರಲಿ, ನಿಮ್ಮದು 50,000 ರ್ಯಾಂಕಿಂಗ್ ಬರಲಿ ತೊಗೊತಾರೆ. ಮತ್ತು ಇವ್ರ ಹತ್ರ ಎಲ್ಲ ಕೋರ್ಸಸ್ ಇದೆ. AIML, AIDS, ಎಲೆಕ್ಟ್ರಾನಿಕ್ಸು, ICT, ಮತ್ತು EC ವಿತ್ AIML ಇದೆ, ಬಯೋ ಇನ್ಫಾರ್ಮ್ಯಾಟಿಕ್ಸ್ ಇದೆ, ಅಲ್ಲಿ ಸಿವಿಲ್ ಮೆಕ್ಯಾನಿಕಲ್, ಆಮೇಲೆ ಮೆಕ್ಯಾನಿಕಲ್ ವಿತ್ ರೋಬೋಟಿಕ್ಸ್, ಈ ಎಲ್ಲ ಕೋರ್ಸಸ್ ಎಲ್ಲ ಅವ್ರ ಹತ್ರ ಇದೆ. ಮತ್ತು ವರ್ಷಕ್ಕೆ 500 ಕಂಪ್ನಿ ಬರ್ತಾ ಇದೆ ಆ ಕಾಲೇಜಲ್ಲಿ, ಆಯಿತಾ? ಸೊ ಇಲ್ಲಿ ನಿಮಗೆ ಮಲ್ಟಿಪಲ್ ಕೋರ್ಸಸ್ ಅವ್ರ ಹತ್ರ ಅಗ್ರಿಕಲ್ಚರ್ ಕೂಡ ಇದೆ, BPT, BMLT, BMIT, B ಫಾರ್ಮಸಿ, ಈ ಎಲ್ಲ ಕೋರ್ಸಸ್ ಇದೆ. ಏನಾಗುತ್ತೆ, ಆ ಒಂದು ದೊಡ್ಡ ಸಂಸ್ಥೆ ಆಗಿರೋದ್ರಿಂದ ಅಲ್ಲಿ ಪ್ಲೇಸ್ಮೆಂಟ್ಸ್ ಕೂಡ ತುಂಬ ಚೆನ್ನಾಗಿ ಆಗ್ತದೆ. ನಮ್ಮ ಕರ್ನಾಟಕ ಮಕ್ಕಳು 500 ಜನಕ್ಕಿಂತ ಜಾಸ್ತಿ ಅಲ್ಲಿ ಓದ್ತಾ ಇದ್ದಾರೆ. ಇಲ್ಲಿ ಏನಂತಂದರೆ ನಿಮಗೆ ಪ್ಲೇಸ್ಮೆಂಟ್ಸ್ಗೆ ತೊಂದರೆ ಇಲ್ಲ. ಫೀಸ್ ಕೂಡ ನಿಮಗೆ ಸೆಮಿಸ್ಟರ್ ವೈಸ್ ಕಟ್ಬೋದು. ಇವಾಗ ನಮ್ಮ ಕೆಲ ಕಡೆ ಏನಾಗುತ್ತೆ ಅಂದರೆ ಯು ಹ್ಯಾವ್ ಟು ಪೇ ಇಯರ್ಲಿ ಫೀಸ್ ಅಂತ ಇರುತ್ತಲ್ವಾ, ಅಲ್ಲಿ ನೀವು ಸೆಮಿಸ್ಟರ್ ಫೀಸ್ ಕಟ್ಬೋದು. ನನ್ನ ತಿಳಿದ ಮಟ್ಟಿಗೆ ಇಲ್ಲಿ ನೀವು ಏನಾದರೂ AIML ಓದಬೇಕಂದ್ರೆ ನಿಮಗೆ 77,500 ರೂಪಾಯಿ ಒಂದು ಸೆಮಿಸ್ಟರ್ಗಂತ ಫೀಸ್ ಇರುತ್ತೆ. ಸೊ ವೆರಿ ಗುಡ್ ಅಲ್ವಾ? ಆಮೇಲೆ ಈ ಕಾಲೇಜಲ್ಲಿ ಸೂಪರ್ ಕಂಪ್ಯೂಟರ್ ಇದೆ. ನನಗೆ ಗೊತ್ತಿಲ್ಲ ಕರ್ನಾಟಕದಲ್ಲಿ ಎಷ್ಟು ಕಾಲೇಜಲ್ಲಿ ಸೂಪರ್ ಕಂಪ್ಯೂಟರ್ ಇದೆ ನನಗೆ ಗೊತ್ತಿಲ್ಲ. ನೀವು ಒಂದ್ಸಲ ವಾಟ್ ಈಸ್ ಸೂಪರ್ ಕಂಪ್ಯೂಟರ್ ಅಂತ ಒಂದ್ಸಲ ಚೆಕ್ ಮಾಡಿ, ಓಕೆ? ಆ ಕಾಲೇಜಲ್ಲಿ ಸೂಪರ್ ಕಂಪ್ಯೂಟರ್ ಇದೆ. ಮತ್ತು NVIDIA ಗೊತ್ತಿರಬೇಕು ನಿಮಗೆ. NVIDIA ಅಂದರೆ ಒಂದು ಗ್ರಾಫಿಕ್ ಕಾರ್ಡ್ ಚಿಪ್ ಇದೆ. ಆ NVIDIA ಅವ್ರದ್ದು ರಿಸರ್ಚ್ ಸೆಂಟರ್ ಇದೆ ಈ ಕಾಲೇಜಲ್ಲಿ. ಸೊ ದೇ ಆರ್ ಡೂಯಿಂಗ್ ವೆರಿ ಗುಡ್ ವರ್ಕ್ ಫಾರ್ ಸ್ಟೂಡೆಂಟ್ಸ್ ಲೈಫಲ್ಲಿ. ಈ ಕಾಲೇಜು NRF ರ್ಯಾಂಕಿಂಗ್ ಇದೆ, ಇದಕ್ಕೆ NAC A+ ಅಕ್ರೆಡಿಟೇಷನ್ಸ್ ಇದೆ, ಮತ್ತು ಇದು NBA Tier 1 ಕಾಲೇಜ್ ಆಗಿದೆ, ಮತ್ತು QS ರ್ಯಾಂಕಿಂಗ್ ಕೂಡ ಈ ಕಾಲೇಜಲ್ಲಿದೆ. ಸೊ ಹಾಗಾಗಿ ಆಲ್ ಅಕ್ರೆಡಿಟೇಷನ್ಸ್ ಆರ್ ದೇರ್ ಆನ್ ಅ ಲೆಸರ್ ಫೀಸ್. ಈಗ ನೆಕ್ಸ್ಟು ITCT ಗುಜರಾತು ಆಗ್ತಾ ಇದೆ. ಈಗ ಟಾಟಾದವರು ಬಿಗ್ಗೆಸ್ಟ್ ಸೆಮಿ ಕಂಡಕ್ಟರ್ ಯೂನಿಟ್ ದೇ ಆರ್ ಡೂಯಿಂಗ್ ಇನ್ ಗುಜರಾತಲ್ಲಿ ಒಂದು ಸಿಟಿ ಬರ್ತಾ ಇದೆ, ಗಿಫ್ಟ್ ಸಿಟಿ ಅಂತ. ಸೊ ನೀವು ನೇಮ್ ಎನಿ ಕಂಪ್ನಿ, ಅದು ಪ್ರಪಂಚದಲ್ಲಿ ಯಾವ್ಯಾವ ಕಂಪ್ನಿ, ಎಲ್ಲ ಕಂಪ್ನಿ ಕೂಡ ಗಿಫ್ಟ್ ಸಿಟಿಲಿ ಬರ್ತಾ ಇದೆ. ಇಟ್ಸ್ ಗೋಯಿಂಗ್ ಟು ಬಿಕಮ್ ಅ ಬಿಗ್ಗೆಸ್ಟ್ ಚೇಂಜ್ ಓವರ್ ಇನ್ ಇಂಡಿಯಾ. ಅದಲ್ಲದೆ ಅಲ್ಲಿ ಒಂದು ದೊಲೆರಾ ಸ್ಮಾರ್ಟ್ ಸಿಟಿ ಅಂತ ಕೂಡ ಬರ್ತಾ ಇದೆ. ಅಲ್ಲೂ ಕೂಡ ತುಂಬ ಸಾಫ್ಟ್ವೇರ್ ಕಂಪ್ನಿಗಳು ಬರ್ತಾ ಇದೆ. ನಾವು ಯಾಕೆ ಸರ್ ಬೆಂಗಳೂರಿಂದ ಗುಜರಾತಿಗೆ ಹೋಗಬೇಕು, ಬೆಂಗಳೂರಿನಂಥ ಕಾಲೇಜಸ್ ಸರ್ ಅಂತ ನೀವು ಕೇಳ್ಬೋದು. ಎಸ್, ನಿಮಗೆ ಎಲ್ಲ ಅಕ್ರಿಡೇಷನ್ಸ್ ಇದ್ದು ಒಳ್ಳೆ ಪ್ಲೇಸ್ಮೆಂಟ್ಸ್ ಇರೋ ಕಾಲೇಜು ಅನ್ನೋ ನಾಮಿನಲ್ ಫೀಸ್ ಸಿಕ್ಕರೆ ದಯವಿಟ್ಟು ನೀವು ಕರ್ನಾಟಕದಲ್ಲೇ ಓದಿ. ಅಕಸ್ಮಾತ್ ನಿಮಗೆ ನನಗೆ ಟಾಪ್ ರ್ಯಾಂಕ್ ಕಾಲೇಜ್ ಬೇಕು ಬಟ್ ನನ್ನ ಫೀಸ್ ಇಲ್ಲ, ನನಗೆ ಕಷ್ಟ ಆಗ್ತಂದರೆ ನೀವು ಗುಜರಾತ್ಗೆ ಹೋಗಿ. ನೀವು ಮನೆ ಪಕ್ಕದಲ್ಲಿರೋ ಕಾಲೇಜ್ಗೆ ಹೋಗಬೇಕು, ಮತ್ತು ಫೀಸ್ ಕಡಿಮೆ ಬೇಕು, ಮತ್ತು ನನಗೆ ಒಳ್ಳೆ ಅಕ್ರಿಡೇಷನ್ ಕಾಲೇಜ್ ಬೇಕಂದರೆ ಸಿಗೋದಿಲ್ಲ. 4 ವರ್ಷ ನೀವು ಹೋಗಿ ಬಂದರೆ ಕಾಲೇಜ್ ಬರೀ 4 ವರ್ಷ, ಜೀವನ ನಿಮ್ದು 50 ವರ್ಷ ಅಲ್ವಾ? ಒಳ್ಳೆ ಕಾಲೇಜ್ ಸೇರಿಕೊಂಡ್ರೆ ಮಾತ್ರ ನಿಮಗೆ ಪ್ಲೇಸ್ಮೆಂಟ್ಸು ಚೆನ್ನಾಗಾಗುತ್ತೆ. ದಟ್ಸ್ ಅ ಮೇನ್ ಥಿಂಗ್, ಆಯಿತಾ? ಸೊ ನನ್ನ ಒಂದು ಉದ್ದೇಶ, ನೀವೊಂದು ಒಳ್ಳೆ ಕಾಲೇಜ್ ಸೇರ್ಕೊಬೇಕು, ನಿಮ್ಮ ಭವಿಷ್ಯನ ರೂಪಿಸ್ಕೊಬೇಕು. ಒಳ್ಳೆ ಕಾಲೇಜ್ ಅಂದರೆ ಬರೀ ದೊಡ್ಡ ಬಿಲ್ಡಿಂಗ್ ಇರೋ ಕಾಲೇಜ್ ಅಲ್ಲ. ನಿಮ್ಗೆ ಒಳ್ಳೆ ಕಾಲೇಜ್ ಅಂದರೆ ಒಳ್ಳೆ ಪ್ಲೇಸ್ಮೆಂಟ್ಸ್ ಕೊಡೋ ಕಾಲೇಜು, ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಕೊಡೋ ಕಾಲೇಜು, ಒಳ್ಳೆ ಫ್ಯಾಕಲ್ಟಿ ಇರೋ ಕಾಲೇಜು, ಮತ್ತು ನೀನು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ಗೆ ಏನು ಮಾಡ್ತಿದ್ಯಾ, ಅದಕ್ಕೆ ಇನ್ಕ್ಯುಬೇಷನ್ ಸೆಂಟರ್ ಇದೆಯಾ, ಆ ಕಾಲೇಜಲ್ಲಿ ಎಷ್ಟು ಪೇಟೆಂಟ್ಸ್ ಫೈಲ್ ಮಾಡೋದು, ಇದೆಲ್ಲ ನಿಮಗೆ ಮಾರ್ವಾಡಿಯಲ್ಲಿ ಸಿಗುತ್ತೆ. ಮತ್ತು ಇನ್ನೊಂದು ಮೇನ್ ಇಂಪಾರ್ಟೆಂಟು, ನಾನು ಹೇಳಿದೆ ಅಂತ ನೀವು ಅಡ್ಮಿಷನ್ ಆಗಬೇಡಿ. ನೀವು ಹೋಗಿ ಕಣ್ಣಾರೆ ನೋಡಿ,
ಲ್ಯಾಬ್ಸ್ ಚೆಕ್ ಮಾಡಿ, ಪ್ರೀವಿಯಸ್ ಇಯರ್ ಸ್ಟೂಡೆಂಟ್ಸ್ ನೋಡಿ, ಮತ್ತು HOD ಮೀಟ್ ಮಾಡಿ, ಪ್ಲೇಸ್ಮೆಂಟ್ ಆಫೀಸರ್ನ ಮೀಟ್ ಮಾಡಿ, ಯಾವ್ಯಾವ ಥರ ಕಂಪ್ನಿಗಳಲ್ಲಿ ಬಂದಿತ್ತಂತ ಚೆಕ್ ಮಾಡಿ, ಅದಾದಮೇಲೆ ಆ ಕಾಲೇಜ್ಗೆ ನೀವು ಜಾಯ್ನ್ ಆಗಿ. ಸರಿನಾ? ನಿಮಗೆ ಈ ಏನೇ ಒಂದು ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ಮಾರ್ವಾಡಿ ಯೂನಿವರ್ಸಿಟಿ ನಮಗೆ ಫೋನ್ ಮಾಡಿ, ವಿಲ್ ಗಿವ್ ಕಂಪ್ಲೀಟ್ ಡೀಟೇಲ್ಸ್. ಮತ್ತು KCET ಬಗ್ಗೆ ಕೂಡ ಏನು ಡೀಟೇಲ್ಸ್ ಇರೋ ನಮಗೆ ಫೋನ್ ಮಾಡಿ, ನಾವು ಕಂಪ್ಲೀಟಾಗಿ ಡೀಟೇಲ್ಸ್ ಕೊಡ್ತೀವಿ. ಈ ವಿಡಿಯೋನ ತಪ್ಪದೆ ನೀವು ಸೇವ್ ಮಾಡ್ಕೊಳ್ಳಿ. ನೀವು ಒಂದೇ ಸಲ ದೊಡ್ಡ ವಿಡಿಯೋ ಆಗಿದೆ ಇದು, ನೀವು ನೋಡೋಕೆ ಕಷ್ಟ ಆಗ್ಬೋದು. ಸೇವ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ ಸರ್ಕಲ್ ಕೂಡ ಶೇರ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.